ಅಲ್ಲಿಂದ ಒಂದು ದೇವ್ರ ಸಾಂಗ್ ಬರ್ತಿದೆ, ಇಲ್ಲೊಂದು ದೇವಸ್ಥಾನ ಇದೆ, ಇಲ್ಲೊಂದು ಸ್ಪಾಟ್ ಇದೆ, ಇಲ್ಲಿ ನಮ್ಮ ಬೀಸ್ಟ್ ಇದೆ. ಇಲ್ಲಿ ನಾನೇನೋ ಇಷ್ಟೊಂದು ಖರ್ಚು ಮಾಡಿಸ್ತಿದ್ದೀನಿ, ಏನಾದರೂ ತಪ್ಪು ಮಾಡ್ತಿದ್ದೀನೋ ಅಂತಲೂ ಕೂಡ ಅನ್ಸ್ಬಿಟ್ಟಿದ್ದು. ತುಂಬ ಯೋಚನೆ ಮಾಡಿ ಇಸ್ಕೊಂಡಿರೋದು. ಓಹಾ ಹೆಂಗೆ ಕಾಣಿಸ್ತೈತೆ ನೋಡೋ ಬಿಟ್ರೆ, ಫೋಟೋ ತೆಗಿ ಇಲ್ಲಿಂದಾನೆ. ನಮಸ್ಕಾರ ಸ್ನೇಹಿತರೆ, ಸ್ವಾಗತ ಸುಸ್ವಾಗತ ಮತ್ತೊಂದು ಹೊಸ ವೀಡಿಯೋಗೆ. ಎಲ್ಲ ಹೇಗಿದ್ದೀರಾ, ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ರೆ. ಸೊ ಇವತ್ತು ಏನಪ್ಪ ಮ್ಯಾಟ್ರ್ ಅಂದರೆ, ನಾನು ನಮ್ಮ ಫ್ರೆಂಡು ನನ್ನ ಗಾಡೀಲಿ ಫಸ್ಟ್ ಡ್ರೈವ್ ಹೋಗ್ತಾಯಿದ್ದೀವಿ. ಶಿವಗಂಗೆ ಬೆಟ್ಟ ಫಸ್ಟು, ಆಮೇಲೆ ಪಂಚಮುಖಿ ಆಂಜನೇಯಗೆ ಹೋಗೋಣ ಅಂತ. ಸೊ ಗಾಡಿ ತಂದಾಗಿಂದ ನೋಡ್ತಿದ್ದೀರಾ 97 ಕಿಲೋಮೀಟರ್ಸ್ ಮಾತ್ರ ಓಡಿಸಿರೋದು. ಸೊ ಸೇಮ್ ಗಾಡಿ ಹೋಗ್ತಿದೆ ನೋಡಿ. ಸೊ 97 ಕಿಲೋಮೀಟರ್ಸ್ ಅಷ್ಟೇ ಓಡಿಸಿರೋದು. ಸೊ ಅದರಿಂದ 200 ಕಿಲೋಮೀಟ್ರ್ ಗಂಟ ಹೆಂಗೆ ಮೈಂಟೈನ್ ಮಾಡ್ತೀವಿ ಅನ್ನೋದು ಮ್ಯಾಟ್ರ್ ಆಗುತ್ತೆ. ಸೊ ಅದರಿಂದ ಒಂದು ಸ್ಟ್ರೆಚ್ ತೊಗೊಳೋಣ ಹೈವೇಲಿ, ಹಂಗೆ ಒಂದು ರೈಡು ಆಗುತ್ತೆ ಅಂದ್ಬಿಟ್ಟು ಹೋಗ್ತಾ ಇರೋದು. ಸೊ ಹೈ ರೇವಿಂಗ್ ಮಿಷಿನು. ಸೊ ಇವಾಗ ಒಂದು ಸ್ವಲ್ಪ ಗಾಡಿ ಓಡಿಸೋ ಫೀಲ್ ಬರ್ತಾಯಿದೆ. ಕಾಲು ಹೆವಿ ಸುಡುತ್ತೆ ಗುರು, ಫುಲ್ ಹೀಟ್ ಆಗುತ್ತೆ. ಮತ್ತು ಅಷ್ಟು ನಿಮಗೆ ಇದ್ರದ್ದು ಪೊಟೆನ್ಷಿಯಲ್ ಯೂಸ್ ಮಾಡೋಕ್ಕಾಗಲ್ಲ ಸಿಟಿಗಳಲ್ಲಿ. ಸೊ ಈ ಥರ ಹೈವೇಗಳಲ್ಲೇ ಇದ್ರ ಪೊಟೆನ್ಷಿಯಲ್ ಏನಿದೆ ಅದನ್ನು ಯೂಸ್ ಮಾಡೋಕ್ಕಾಗೋದು. ಸೊ ನೋಡ್ತಿದ್ದೀರಾ ಗೊರಗುಂಟೆಪಾಳ್ಯ ಎಷ್ಟು ಖಾಲಿ ಇದೆ ಅಂತ. 5 ಗಂಟೆ ಸುಮಾರು 5:40 ಆಗಿದೆ. ಸೊ ಫುಲ್ಲು ಖಾಲಿ ಇದೆ ರೋಡೆಲ್ಲ. ಸೊ ಆರಾಮಾಗೆ ಪೀಸಾಗಿ ಒಂದೇ ಸ್ಪೀಡ್ ಮೈಂಟೈನ್ ಮಾಡ್ತಾ ಬ್ರೇಕಿನ್ ಮಾಡ್ತಾ ಗಾಡಿನ ಬನ್ನಿ ಬೇಗ ಶಿವಗಂಗೆ ಹೋಗಿ ತಲುಪೋಣ. ಗುರು ಇಷ್ಟ ತನಕ ಚಳಿ ಫೀಲ್ ಆಗಿಲ್ಲ, ಇವಾಗ ಯಾಕೋ ಬರ್ತಾ ಹೆವಿ ಚಳಿ ಆಗ್ಬಿಟ್ಟೈತೆ. ಚಳಿ ಆಗ್ತೈತೆ ಅಂದರೆ ಸರಿಯಾಗಿ ಚಳಿ ಆಗ್ತೈತೆ ಮಾತ್ರ. ಆಹಾ ಅಂಬ್ರಿಸ್ತೈತೆ ಹಂಗೆ. ಓಹೋ ನಾನು ಬೇರೆ ಇದು ಯಾವುದೋ ಸನ್ಸ್ಕ್ರೀನ್ ಜಾಕೆಟ್ ಹಾಕೊಂಬಂದ್ಬಿಟ್ಟಿದ್ದೀನಿ. ಲೈಟು ಅಟ್ಲೀಸ್ಟ್ ಈ ಥರ ಅಂದಿದ್ರೆ ಓಹೋ ಸರಿಯಾಗೆ ಐತೆ ಗುರು. ಅದು ಸ್ಪೀಡಾಗೋದ್ರೆ ಇನ್ನೂ, ಅದಕ್ಕೆ ನಿಧಾನಕ್ಕೆ ಹೋಗ್ತಾಯಿದ್ದೀನಿ. ಕೈಯೆಲ್ಲ ಜವ್ ಇಟ್ಕೊಂಬಿಟ್ಟವೆ, ಬೇಗ ರೈಡಿಂಗ್ ಗೇರ್ಸ್ ಇಸ್ಕೊಬೇಕು ಗುರು. ಸೊ PPF ಹಾಕ್ಸಿದೆ. ಸೊ ಬಬಲೆಲ್ಲ ನೋಡಿ ಇಲ್ಲೊಂದೊಂದು ಬರ್ತಿದೆ. ಅದೇನಿಲ್ಲ, ತಿರ್ಗಾ ತೊಗೊಂಡೋದ್ರೆ ಅವರು ತಿರ್ಗಾ ಕ್ಲಿಯರ್ ಮಾಡಿಕೊಡ್ತಾರೆ. ಅದು ನೀರು ಬಿದ್ದರೆ ಆಲ್ಮೋಸ್ಟ್ ಒಂದೊಂದು ಕಡೆ ಬಬಲ್ಸ್ ಬರುತ್ತೆ. ಸೊ ಟ್ಯಾಂಕ್ ಮೇಲೆ ಕೂಡ ಬಬಲ್ಸ್ ಇದೆ. ಹೊಸಹಳ್ಳಿ. ಸೊ ನೋಡಿ ಇದು ಒಂದು ಎಲ್ಲ ರೈಡರ್ಸ್ ಇವಾಗ ಹೋಗ್ತವ್ರೆ. ನನಗೆ ಈ ಥರ ಮುಂಚೆ ಈ ಥರ ಎಲ್ಲ ಹೋಗ್ತಿದ್ರಲ್ಲ ಹಿಮಾಲಯನು, ಅದರಲ್ಲೆಲ್ಲ ನನಗೆ ಹೆವಿ ಖುಷಿ. ಅವಾಗ ನೋಡಿದ್ರೇ ಒಂಥರ ಖುಷಿ. ಇವಾಗ ನಾವೇ ಹೋಗ್ತಾಯಿದ್ದೀವಿ. ಸೊ ಅದೇ ಒಂದಿನ ಟೈಮ್ ಸಿಗುತ್ತೆ, ಆವಾಗ ಎಲ್ಲರೂ ಅವರ ಡ್ರೀಮ್ನ ಅಚೀವ್ ಮಾಡ್ಬೋದು. ಒಂಥರ ಖುಷಿ ಅದು. ಈ ಬೈಕಲ್ಲಿ ಡ್ರೀಮ್ ಬೈಕ್ ಅಂತಲೇ ಹೇಳ್ಬೋದು ನನಗೆ. ಯಾಕಂದರೆ ಹಳೆ ಹಿಮಾಲಯನಿಂದ ವೆಯ್ಟ್ ಮಾಡಿದ್ದು ಹಿಮಾಲಯನೇ ತೊಗೊಳ್ಬೇಕು ಅಂತ. ಸೊ ಇವಾಗ ಸದ್ಯಕ್ಕೆ ಹಿಮಾಲಯನ್ ತೊಗೊಂಡಿದ್ದೀನಿ. ಅಂದರೆ ನಾನು ಸ್ಟೂಡೆಂಟು, ನಾನೇನು ಅರ್ನ್ ಮಾಡ್ತಿಲ್ಲ. ನಾನು ಏನಿದ್ರು ಓಪನಾಗಿ ಹೇಳ್ಬಿಡ್ತೀನಿ. ಸೊ ನಮ್ಮ ಅಪ್ಪ ಅಮ್ಮ ಏನಿದ್ದಾರೆ ಅವರೇ ಕೊಡಿಸಿರೋದು ಗಾಡಿ. ಅಂದರೆ ನನಗೆ ತುಂಬ ಯೋಚನೆ ಇತ್ತು ಈಸ್ಕೊಂಡಾಗ, ಅಯ್ಯೋ ನಾನೇನು ಇಷ್ಟೊಂದು ಖರ್ಚು ಮಾಡಿಸ್ತಿದ್ದೀನಿ, ಏನಾದರೂ ತಪ್ಪು ಮಾಡ್ತಿದ್ದೀನೋ ಅಂತಲೂ ಕೂಡ ಅನ್ಸ್ಬಿಟ್ಟಿದ್ದು. ತುಂಬ ಯೋಚನೆ ಮಾಡಿ ಇಸ್ಕೊಂಡಿರೋದು. ಓ ಗೆಳೆಯರೇ, ಸೊ ಫೈನಲಿ ರೀಚ್ ಅಲ್ಲ, ಇನ್ನು ಎಷ್ಟು ಕಿಲೋಮೀಟ್ರ್ ಐತೆ ಬಿಟ್ರೆ 14 ಕಿಲೋಮೀಟರ್ಸ್ ಇದೆ. ಸೊ ಹೋದ್ಸತಿ ಇನ್ನೂ RN5 ತೊಗೊಂಡಾಗ ಹಿಂಗೆ ಬಂದಿದ್ದೋ ನಾವು. ಸೊ ಇವಾಗಲೂ ಬಂದಿದ್ದೀವಿ ಇದೇ ಸ್ಪಾಟು. ಸೊ ನೋಡ್ತಿದ್ದೀರಾ ಹೇಗೆ ಕಾಣಿಸಿದೆ ಅಂತ. ಫುಲ್ಲು ಬೆಳಗ್ಗೆ ಅಲ್ಲಿಂದ ಒಂದು ದೇವ್ರ ಸಾಂಗ್ ಬರ್ತಿದೆ, ಇಲ್ಲೊಂದು ದೇವಸ್ಥಾನ ಇದೆ, ಇಲ್ಲೊಂದು ಸ್ಪಾಟ್ ಇದೆ, ಇಲ್ಲಿ ನಮ್ಮ ಬೀಸ್ಟ್ ಇದೆ, ಇಲ್ಲಿ ನಮ್ಮ ಫ್ರೆಂಡ್ ಇದ್ದಾನೆ. ಹೇ ಟ್ರೇ ಹೇ ಬಡೆ, ಹೆಂಗೆ ಅನಿಸ್ತಿದೆ? ಎಲ್ಲ ಜಾಲಿನಾ? ಅಂದರೆ ಇಲ್ಲಿಂದ ವ್ಯೂ ಪಾಯಿಂಟ್ ಮಾತ್ರ ಮಸ್ತಾಗಿದೆ ನೋಡಿ. ಫುಲ್ಲು ಬೈಲು. ಯಪ್ಪ ಇಲ್ಲೇ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅನಿಸುತ್ತೆ ಗಾಡಿ ಜೊತೆ. ಸೊ ನೀವು ಈ ಕಡೆ ಬಂದರೆ ನೋಡಿರಿ, ಸ್ಪಾಟ್ ಚೆನ್ನಾಗಿದೆ ಇದು. ಸೊ ಬನ್ನಿ ಇವಾಗ ಹೋಗೋಣ, ಲೆಟ್ಸ್ ಗೋ. ಅದೇ ಅಲ್ವಾ?
ಸೊ ಮುಂದೆ ಕಾಣಿಸ್ತಿದೆ ಅನ್ಕೊತೀನಿ, ಕ್ಯಾಮ್ರಾದಲ್ಲಿ ಅಷ್ಟು ಕಾಣಿಸ್ತಿದೆಯೋ ಇಲ್ವೋ ಗೊತ್ತಿಲ್ಲ. ಸೊ ನೋಡ್ತಿದ್ರು ಎಷ್ಟು ದೊಡ್ಡದಾಗಿ ಕಾಣಿಸ್ತಿದೆ ಅಂತ ಶಿವಗಂಗೆ ಬೆಟ್ಟ. ಫುಲ್ಲು ಫಾಗಲ್ಲಿ ಸಖತ್ತಾಗಿ ಕಾಣಿಸ್ತಿದ್ರು. ಸೊ ಕರ್ಸ್ಗಳಲ್ಲಿ ಗಾಡಿ ಚೆನ್ನಾಗೇ ಪರ್ಫಾರ್ಮೆನ್ಸ್ ಮಾಡುತ್ತೆ. ಅಷ್ಟೊಂದೇನು ವೆಯ್ಟ್ ಇದ್ದರೂ ಕೂಡ ಅಷ್ಟು ಅನ್ಸಲ್ಲ. ಯಾಕಂದರೆ ನೋಡಿ ಫುಲ್ಲು ನಿಂಬಲ್ ಅನಿಸುತ್ತೆ, ಅಷ್ಟೊಂದೇನು ಇದಿಲ್ಲ. ಹೆಂಗೋ ಬಿಟ್ರೆ ಸೊ ಆಲ್ರೆಡಿ ರೀಚ್ ಆಗಿದ್ದೀವಿ ಶಿವಗಂಗೆಗೆ. ಸೊ ಇಲ್ಲಿ ಸುಮಾರು ಕೋತಿಗಳು ಹೋಗೋರು ಅಲ್ವಾ, ಸರಿಯಾಗವೆ ನೋಡಿ. ಆಲ್ರೆಡಿ ಎಷ್ಟೊಂದು ಜನ ಟ್ರಕ್ಕಿಂಗ್ ಸ್ಟಾರ್ಟ್ ಮಾಡಿಬಿಟ್ಟವ್ರೆ. ಸೊ ಆಲ್ರೆಡಿ 7:13. ಸೊ ನಾವು ಇವಾಗ ಸ್ಟಾರ್ಟ್ ಮಾಡ್ತೀವಿ. ಫಸ್ಟು ಪಾರ್ಕಿಂಗ್ ನೋಡಿಬಿಟ್ಟು ಒಳ್ಳೆ ಕಡೆ ಪಾರ್ಕಿಂಗ್ ಹಾಕ್ಬಿಟ್ಟು ಹೋಗಬೇಕು. ಸೊ ಸ್ನೇಹಿತರೆ ಫೈನಲಿ ಎಲ್ಲ ಮುಗಿಸ್ಕೊಂಡ್ವಿ. ಸೊ ನೋಡಿ ಇವಾಗ ಕಾಲು ಫುಲ್ಲು ಗೊಬ್ಬೆ ಬಂದ್ಬಿಟ್ಟೈತೆ, ಚರ್ಮ ಬೇರೆ ಕಿತ್ತೋಗ್ಬಿಟ್ಟೈತೆ ಗೇರ್ ಶಿಫ್ಟ್ ಮಾಡೋಕ್ಕೆ. ಸೊ ಗೆಳೆಯರೆ ಇವಾಗ ಬಂದು ಹಾಸನ ಹೈವೇಗೆ ಬಂದು ತಲುಪಿದ್ದೀವಿ. ಕುಣಿಗಲ್ 16 ಕಿಲೋಮೀಟ್ರ್ ಇದೆ. ದೇವಸ್ಥಾನ ಎಷ್ಟು ಕಿಲೋಮೀಟ್ರ್ ಆಯಿತು? ದೇವಸ್ಥಾನ ಎಷ್ಟು ಕಿಲೋಮೀಟ್ರ್ ಐತೆ? 13 ಕಿಲೋಮೀಟ್ರ್ ಇದೆ. ಸೊ ಇನ್ನೇನು ರೀಚ್ ಆಗಿಬಿಡ್ತೀವಿ. ಬನ್ನಿ, ಎಷ್ಟು 103 ರೂಪಾಯಿ ಲೀಟ್ರು. 550 ಹಾಕಿ. ಫೋನ್ಪೇನಾ? ಸೊ ಕೊನೆಗೂ ಪೆಟ್ರೋಲ್ ಲಾಕ್ಸ್ ಆಯಿತು. ಆಲ್ಮೋಸ್ಟ್ ಫುಲ್ ಟ್ಯಾಂಕ್ ಹೋಗಿ ನನ್ನ 3 ಲೀಟ್ರ್ ಬೇಕಾಗುತ್ತೆ ಅಷ್ಟೆ. ಸೊ ಇಂಡಿಯಾನಲ್ಲಿ ಪರವಾಗಿಲ್ಲ, ಇಂಡಿಯಾನ ನೈರ ಪರವಾಗಿಲ್ಲ ಪೆಟ್ರೋಲು. ಗೂಗಲ್ ಮ್ಯಾಪ್ ನಂಬ್ಕೊಂಬರ್ಬೇಡ್ರಿ ಯಾರು. ಆಲ್ರೆಡಿ 6 ಕಿಲೋಮೀಟ್ರ್ ಅಂತ ತೋರಿಸ್ತಿತ್ತು ಹಿಂದೆ. ನೋಡಿದ್ರೆ ಬ್ಯಾನರ್ ನೋಡ್ಕೊಂಡು ಬಂದಿದ್ದೀವಿ ನಾವು. ಸೊ ಇವರೇ ಡಾಕ್ಟರ್ ಧನಂಜಯ ಗುರೂಜಿ, ಅವರೇ ಕಟ್ಸಿರೋದು ಇದನ್ನು. ವಿಶ್ವದ ಅತಿ ಎತ್ತರವಾದ ಟಾಲೆಸ್ಟ್ ಪಂಚಮುಖಿ ಆಂಜನೇಯ ಅಂದರೆ ಇದೆ ಅಂತೆ. ಓಹಾ ಹೆಂಗೆ ಕಾಣಿಸ್ತೈತೆ ನೋಡೋ ಬಿಟ್ರಿ. ಫೋಟೋ ತೆಗಿ ಇಲ್ಲಿಂದಾನೆ. ಸೊ ಫ್ಯಾನು ಬಿಸಿಗೆ ಫ್ಯಾನು ಆನ್ ಆಗ್ಬಿಡ್ತು. ಸೊ ನೋಡಿ ಇಲ್ಲಿಂದ ಕಾಣಿಸ್ತಿದೆ 161 ಅಡಿ ಪಂಚಮುಖಿ ಆಂಜನೇಯ ಸ್ವಾಮಿ ಟೆಂಪಲ್ಲು. ಸೊ ಸ್ನೇಹಿತರ ಇದು ನೋಡ್ತಿದ್ರ ಶ್ರೀ ಮಠದ ಗೋಶಾಲೆ. ಮತ್ತು ಇಲ್ಲಿ ಏನಂದರೆ ಇದು ದಾಸೋಹ, ಇದು ದೇವಸ್ಥಾನಕ್ಕೆ ಎಂಟ್ರಿ. ಸೊ ಒಳಗಡೆ ವೀಡಿಯೋ ಮಾಡೋಂಗಿಲ್ಲ, ಆನೆ ಇದೆ ಅಲ್ಲಿ, ಆನೆ ತೋರಿಸ್ತೀನಿ ನಿಮಗೆ. ಸೊ ಇದು ದಾಸೋಹಕ್ಕೆ. ಒಳ್ಳೆ ಮಕ್ಕಳೆಲ್ಲ ಕೈಕಾಲು ಮಕ್ಕಳೆಲ್ಲ ತೊಳ್ಕೊಂಡು ಇವಾಗ ಹೋಗ್ತಾಯಿದ್ದೀವಿ ಒಳಗಡೆ. ಏನು ಎಲ್ಲ ಡೂಪ್ಲಿಕೇಟ್ ಇದು. ನಾನು ಅಲ್ಲಿಂದ ನೋಡ್ಕೊಂಬಂದು ಒರ್ಜಿನಲ್ ಅಂತ ಇದ್ದೀನಿ. ಡೂಪ್ಲಿಕೇಟನೇ ಆದ್ರೆ ನೋಡೋಕೆ ನೋಡು ದೂರದಿಂದ ಒರ್ಜಿನಲ್ ಥರ. ಎಲ್ಲಿ ನೆನಪಾಗಿ ಇದಿಟ್ಟಿರೋದು ಅರ್ಜುನನೇ. ಅಲ್ಲಿಟ್ಟಾರಲ್ಲ 1959 ಹುಟ್ಟಿರೋದು ಆನೆ. ಅದು ನೋಡಿ ಕಿವಿ ಆಡಿಸ್ತಾನೇ ಐತೆ, ಕಣ್ಣು ಆಡಿಸ್ತಾನೇ ಐತೆ, ಸೊಂಡ್ಲೂ ಆಡಿಸ್ತೈತೆ ನೋಡೋದು. ದರ್ಶನ ಎಲ್ಲ ಮುಗೀತು. ಇವಾಗ ಬಂದು ಆಂಜನೇಯ ಇಲ್ಲಿಂದ ಕಾಣಿಸುತ್ತೆ 161 ಅಡಿ. ಒಂದು ರೈ ತೋರಿಸ್ತೀನಿ. ಯಪ್ಪ ತಲೆ ಫುಲ್ ಎತ್ತಬೇಕು ನೋಡ್ಬೇಕಂದ್ರೆ. ಗದೆ ನೋಡಿ
ಜೈ ಜೈ ಶ್ರೀರಾಮ್. ನೋಡಿ ಇಲ್ಲಿಂದ ಹೆಂಗೆ ಕಾಣಿಸುತ್ತೆ ವ್ಯೂ ಪಾಯಿಂಟ್. ಗಾಡಿ ಅಲ್ಲಿ ನಿಲ್ಸಿರೋದು. ಏನು ಗುರು ಗಾಡಿ ಕಾಣಿಸ್ತಿಲ್ಲ. ಅಲ್ಲೇ ಇದೆ. ಓಕೆ, ಸೊ ಇಲ್ಲೆಲ್ಲ ದರ್ಶನ ಮುಗಿಸ್ಕೊಂಡು ಹೊರಡೋಣ. ಇನ್ನು ಅಲ್ಲಿ ದಾಸೋಹ ಇದೆ, ತಿಂದ್ಬಿಟ್ಟು ಹೊರಡ್ತೀವಿ. ಸೊ ಸ್ನೇಹಿತರೆ, ಟೈಮ್ ಬಂದು 2:13 ಆಗಿದೆ ಆಲ್ರೆಡಿ. ಸೊ ಇವಾಗ ಮನೆಗೆ ಹೊರಡ್ತಾಯಿದ್ದೀವಿ. ಸೊ ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತೀನಿ. ಆಂಜನೇಯ ಸ್ವಾಮಿನ ನೋಡಿಕೊಂಡು ಹೊರಟಿದ್ದೀವಿ. ಸೊ ಇದೇ ಇವತ್ತಿನ ವ್ಲಾಗ್ ಆಗಿತ್ತು. ಫಸ್ಟ್ ರೈಡ್ ವಿತ್ ಹಿಮಾಲಯನ್ 450. ಸೊ ಗೋಪ್ರೋ ಬ್ಯಾಟ್ರಿ ಕೂಡ ಖಾಲಿ ಆಗ್ತಿದೆ. ಇನ್ನೇನಿರೋ ಸಿಗೋಣ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ. ಮತ್ತು ಯಾರೆಲ್ಲ ಚಾನಲ್ಗೆ ಹೊಸ್ದಾಗಿ ವಿಸಿಟ್ ಮಾಡಿದ್ದೀರಾ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋತಾ ವಿಡಿಯೋ ಬಂದು ಲೈಕ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ ಆಲ್ಗೆ ಸೆಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೆ ಟೇಕ್ ಕೇರ್. ಬಾಯ್ ಬಾಯ್ ಗೈಸ್.